ಪ್ರತ್ಯಕ್ಷ ಭೌತಿಕವಾಗಿ ಮಕ್ಕಳಿಗೆ ಗೊತ್ತಾಗುವಾಗ ಪ್ರಯೋಗ ನಡೆಯುತ್ತಲ್ಲ. ಜಾತವೇದ ಸುರವಾಮ ಸೋಮವರಾತಿ ಏತೋ ನಿದಹಾತಿ ವೇದ. ಇದನ್ನು ಋಗ್ವೇದ ಅಧ್ಯಯನ ಮಾಡಿದ ನೀವು ಕಳಿಸಿದ್ರಲ್ಲ. ನಮ್ಮದಾಯ್ತು ಅಲ್ಪತನ. ಗೊತ್ತಿಲ್ಲದವನು ತಪ್ಪಿ ಬಿದ್ದರೆ ಬಾಲ, ಮೂರ್ಖ, ಧೂರ್ತ, ಎಂಥದ್ದೋ ಅಪ್ರಬುದ್ಧ, ಅವಿದ್ಯಾವಂತ. ನಮ್ಮ ರಾಜ ಚತುರ್ವೇದ ಪರಿಣಿತ, ಷಡ್ಶಾಸ್ತ್ರ ಪಂಡಿತ. ನಿಮಗೆ ಗೊತ್ತಾಗುದಿಲ್ಲ ಮಾವ. ಇಂತಹದ್ದೊಂದನ್ನು ನೀನು ನನ್ನ ಯಾವ ಪೂರ್ವ ವ್ಯವಹಾರದ ಆಧಾರದಿಂದ ಗ್ರಹಿಸಿದೆ? ಹೋದ್ರಲ್ಲ ಅಲ್ಪರು. ಅವರು ಯಾರಾದ್ರು? ಯಾರಲ್ಲ. ನಾವು ಅಲ್ಪರು. ಧೂಮ್ರಲೋಚನ. ಅವನು ಕಣ್ಣು ಬಿಟ್ಟರೆ ಧೂಮ್ರ. ತುಂಬಾ ಜನ ಇದ್ದಾರೆ ಅವರು ಧೂಮ್ರಾಕ್ಷ. ಕೆಲವರು ಪರಾಕ್ರಮ ಮಾಡುವುದಿಲ್ಲ, ಉಳಿದವರಿಗೆ ಹೊಗೆ ಹಾಕಿ ಬಿಡುದವರು, ಗೊಂದಲ ಮಾಡ್ತಾರೆ. ಇವನು ಹಾಗೆ ಮಾಡಿ ಮಾಯೆಯ ಧೂಮವನ್ನೇ ಸೃಷ್ಟಿಸಬಲ್ಲ. ಅಷ್ಟದಿಕ್ಪಾಲಕರು ಇವನ ಧೂಮಕ್ಕೆ ಹೆದರಿದ್ದಾರೆ. ಅಲ್ಪನೆ ಧೂಮ್ರಲೋಚನ. ಅಬ್ಬ ರೋಮಾಂಚನ ಆಗ್ತದೆ ಹೇಳಲಿಕ್ಕೆ. ಸುಟ್ಟು ಬಿಟ್ಲಂತೆ. ಅದಕ್ಕೆ ಏನು ಹೆಸರು? ಧೂಮಾವತಿ. ಅದನ್ನೇ ಹುಡುಕಬೇಕೀಗ ನಾನು. ಎರಡು ಕೆಲಸ ಉಂಟು ನನಗೆ. ಧೂಮಾವತಿ ಈ ದೇವಿ ಯಾರು ಅಂತ ಹುಡುಕಬೇಕು. ಅದೇ ಈಗ ಧೂಮಾವತಿ. ಅದರಿಂದ ಉಪರೂಪವಾಗಿ ಅದಕ್ಕೆ ಜುಮಾದಿ ಅಂತಲೂ ಹೆಸರಾಯ್ತಂತೆ. ಯಾಕೆ? ಸಾಮಾನ್ಯರನ್ನು ಒಪ್ಪಿಸ್ಲಿಕ್ಕೆ. ಯಾಕಂದ್ರೆ ಜಾನಪದ ಅದು. ಅಲ್ಪನೆ ಧೂಮ್ರಲೋಚನ. ಅಷ್ಟೇ ಅಲ್ಲ, ಎಂತ ರಾಕ್ಷಸ ರತ್ನ ಕಳ್ಕೊಂಡೆವು ನಾವು. ಯಾರನ್ನೆಲ್ಲ? ರಣದೊಳಿರ್ಪರೆ ಕೊಲ್ಲುವವರು ಚಂಡಮುಂಡರನ್ನು. ಅಸಾಧ್ಯ, ಅಸಂಭವ. ಚಂಡಮುಂಡ ಸಾಕು. ಸಾವಿಲ್ಲ ಅವರಿಗೆ. ಕೊಲ್ಲುವುದು ಅಂತ ಇಲ್ಲ, ಬೇಡ. ಅಮೃತ ಪುಂಜನ ಮಾಡಿದವನ ತಲೆ ಕಡಿದ್ರು ಅಂತ ಒಂದು ವಾಕ್ಯ ಉಂಟಾ? ಎಲ್ಲಾದ್ರೂ ಉಂಟಾ? ಕೈಲಾಸದಲ್ಲಿ ಶಿವನನ್ನು ನೋಡಿದವ ಅಲ್ಲಿಂದ ಜಾರಿ ಪುನಃ ಮನುಷ್ಯನಾದ ಅಂತ ಉಂಟಾ? ಮೋಕ್ಷಕ್ಕೆ ಉದ್ದೇಶಪಟ್ಟು ಹೋದವ ಮಾತ್ರ ಬರುವುದು. ಅಲ್ಲಿಗೆ ಹೋದವನು ಬೆಳ್ಳಿ ಬೆಟ್ಟದಲ್ಲಿ ಕೂತವನನ್ನು ಮೂರನೆಯ ಕಣ್ಣಿನಿಂದ ಪರೀಕ್ಷೆ ಮಾಡಿದ ಅಂತ ಉಂಟಾ? ವೈಕುಂಠ ಲೋಕದಲ್ಲಿ ಮುಕ್ತನಾದಂತಹ ಜೀವನನ್ನು ತೆಗೆದು ಬಿಸಾಡಿದ್ರು ಭೂಲೋಕಕ್ಕೆ ಅಂತ ಉಂಟಾ? ಇಲ್ಲ ಇಲ್ಲ ಇಲ್ಲ. ಬ್ರಹ್ಮ ಶಬ್ದಕ್ಕೆ ದೊಡ್ಡದು ಅಂತ ಅರ್ಥ. ವೇದ ಪುರುಷನಾದ ಬ್ರಹ್ಮ ಅಂತ ಒಪ್ಪಿದರೆ ಬ್ರಹ್ಮನಿಗೆ ಮೌಢ್ಯ ಕವಿಯಿತು ಅಂತ ಉಂಟಾ? ಅಯ್ಯೋ. ಅಲ್ಪನೆ ಧೂಮ್ರಲೋಚನನು ಕೊಲ್ಲುವರು ಇರ್ಪರೆ ರಣದಲ್ಲಿ. ಪ್ರಶ್ನೆ ಅದು. ಅಲ್ಪನೆ ಧೂಮ್ರಲೋಚನ ಸುಟ್ಟೂರುವಾಗ ಈಗ ಅವನ ಬಂಡವಾಳ ಹೊರಗೆ ಬಂದದ್ದು. ಅಲ್ಪನೆ ಧೂಮ್ರಲೋಚನ ಅಲ್ಲ. ಚತುರ್ಯುಗ ಸಹಸ್ರಾಣಿ 4 ಯುಗ ತಿರುಗಿದ್ರು ಇನ್ನೊಮ್ಮೆ ಹುಟ್ಟಲಾರದ 4 ವ್ಯಕ್ತಿತ್ವಗಳು ನಮ್ಮ ಕಣ್ಣ ಮುಂದೆ. 2 ಹೋಯ್ತು. ಚಂಡಮುಂಡ, ಶುಂಭ ನಿಶುಂಭ. ಇನ್ನು ಹೋಗಬಾರ್ದು, ಉಳಿದದ್ದು 2 ಹೋಯ್ತು. ಮಾವ, ಬಲಿದಾನಕ್ಕೆ ಹೆದರಬಾರದು. ಸಾಮ್ರಾಜ್ಯವನ್ನು ಕಟ್ಟುವ ಬಲಿದಾನ ಅಂತ ಇರುವುದು. ಬಲಿದಾನ ಕೊಡಬೇಕು. ನಮ್ಮನ್ನೇ ನಾವು ರಾಷ್ಟ್ರ ಯಜ್ಞದಲ್ಲಿ ಕೊಡುವ ಸರ್ವವನ್ನು ಕಳ್ಕೊಳ್ಳುವ. ಬದುಕುವುದೇ ಆ ಉದ್ದೇಶದ. ನರನಾಡಿಗಳಲ್ಲಿ ಇರುವುದು ರಾಕ್ಷಸ ರಕ್ತ, ದಾನವ ರಕ್ತ. ಪ್ರಯೋಜನ ಬೇಕು. ಉಂಟಲ್ಲ ಪ್ರಯೋಜನ? ಅಪ್ರಯೋಜಕ. ಆತ್ಮಾಭಿಮಾನಕ್ಕೆ ಬೆಟ್ಟು ಬಿದ್ದಿದೆ, ಸ್ವಾಭಿಮಾನಕ್ಕೆ ಶೂನ್ಯತೆ ಆವರಿಸಿದೆ. ನಮ್ಮ ಸ್ವಾಮಿನಿಷ್ಠರ ತಲೆ ಕಡಿಯಲಾಗಿದೆ, ಪ್ರಚಂಡ ಶಕ್ತಿಗಳನ್ನು ಮರ್ದಿಸಲಾಗಿದೆ. ಅತಿದ್ದು ನಾನು ಹೌದು. ಯಾವಾಗ ಇರುವೆ ಒಂದು ಬೆಂಕಿಗೆ ಬಿದ್ದು ನನ್ನ ಆತ್ಮ ಅಭಿಮಾನ ರಕ್ಷಿಸ್ತೇನೆ ಅಂತ ಹೇಳಿದ ಅರ್ಥ ಉಂಟು. ಆದರೂ ಪ್ರಶ್ನೆ ಉಂಟಲ್ಲ? ಇಲ್ಲ. ಒಂದು ಹಕ್ಕಿ ಉರಿಯುತ್ತಿರುವಂತಹ ಮಹಾ ಬೆಂಕಿಯ ನಡುವೆ ಚಂಚುವನ್ನು ಮುಳುಗಿಸ್ತದಂತೆ ನೀರು ತರ್ತದಂತೆ, ಚಂಚುವನ್ನು ಮುಳುಗಿಸ್ತದಂತೆ ನೀರು ತರ್ತದಂತೆ ಒಬ್ಬ ಅಪಹಾಸ್ಯ ಮಾಡಿದನಂತೆ. ಇದು ಆಗ್ಲಿಕ್ಕುಂಟು. ನಾಳೆ ತಪ್ಪು ಸಂದೇಶ ಹೋಗ ಕೂಡದು. ಅಷ್ಟು ದೊಡ್ಡ ಬೆಂಕಿ ಉರಿಯುವಾಗ ಯಾರು ಪ್ರತಿಭಟಿಸಲಿಲ್ಲ ಅಂತ ನಂದೊಂದು ಇಲ್ಲ. ಅದಕ್ಕೊಂದು ಅಪವಾದ ಉಂಟು. ಪ್ರಭುವೇ ಹಾಗೆ ಮಾಡಲಿಕ್ಕೆ ಹೇಳಬಹುದು. ಹಾಗೆ ಹೇಳಿದ್ರೆ ಅವನಿಗೆ ಅಪವಾದ ಇಲ್ಲ. ಆತ್ಮಾನಂ ಸತತಂ ರಕ್ಷೇತ್ ದಾರೇರಪಿ ಧನೇರಪಿ. ನಾವು ಹುಟ್ಟಬಹುದು, ಬೆಳಿಬಹುದು ಮಾವ, ಸಾಯ್ಬಹುದು.
ಎಷ್ಟು ಜನ ರಾಕ್ಷಸರಾಗಿ ಹೋದರು, ಇನ್ನೊಬ್ಬ ಶುಂಭನನ್ನು ಪಡೀಲಿಕ್ಕೆ ಸಾಧ್ಯವಾ? ಅಸಾಧ್ಯ. ದಯವಿಟ್ಟು ಗಮನಿಸಿ, ಇನ್ನೊಬ್ಬ ಶುಂಭ ಇಲ್ಲ, ಇನ್ನೊಬ್ಬ ನಿಶುಂಭ ಇಲ್ಲ. ಆಗಲಿ, ನನ್ನ ಅಸ್ತಿತ್ವ ಕರಗುತ್ತದೆ, ನನ್ನ ತಮ್ಮ ಎನ್ನುವವನು ಉಳಿಯುವುದಿಲ್ಲ. ನಮ್ಮ ಬಗ್ಗೆ, ರಾಷ್ಟ್ರದ ಬಗ್ಗೆ ಸ್ವಾಭಿಮಾನ ಉಳ್ಳ ನೀನು ತಡೀತಿ. ಅಪ್ರಯೋಜಕವಾಗಿ ನೀವು ನಮ್ಮನ್ನು ಎಮ್ಮನು ಯಮಗೊಪ್ಪಿಸಲೇಕ ದೈತ್ಯಾನ್ವಯ. ಏನು ಮಾವ ನಿಮಗೆ ಇವರ ಮೇಲೆ ವೈರವ? ಕೋಟಿ ಕೋಟಿ ಜನ ಹೋಗಿ ಸಾಯ್ತಾರೆ, ನೀವು ಪುನಃ ಹೋಗಿ ಹೊಡಿ. ಎಂಥದ್ದು ಹೊಡೀರಿ? ಪ್ರಯೋಜನ, ಅಧಿಕಾರ ವಿಷಯ ಸಂಬಂಧ ಪ್ರಯೋಜನ. ಹೌದು, ಪ್ರಯೋಜನ ಪ್ರಾಪ್ತಿಯಾಗುವುದಿಲ್ಲ ಎನ್ನುವ ಕಾರಣಕ್ಕೆ ಈ ನಿಷ್ಫಲ ಯತ್ನವನ್ನು ಮಾಡಕೂಡದು, ಇಲ್ಲಿಗೆ ಸ್ಥಗಿತ ಮಾಡಬೇಕು ಅಂತ ಹೇಳ್ತೀಯಲ್ಲ. ಈಗ ಒಂದು ಕೆಲಸ ಮಾಡುವ, ಒಳ್ಳೆಯ ಸಮುಚಿತವಾದ ಭಾಷೆಯಲ್ಲಿ ನೀನು ಆಡಬಲ್ಲೆ, ಭಾಷಾ ಪ್ರಾಗಲ್ಭ್ಯ ನಿನಗುಂಟು, ಮುತ್ಸದ್ದಿ ನೀನು. ಪ್ರಾಯದಲ್ಲಿ ಸಣ್ಣವನಾದರೂ ನನ್ನ ಅಮಾತ್ಯರಲ್ಲಿ ಭರವಸೆ ಉಳ್ಳವನು. ನಿನ್ನ ಸ್ವಾನುಭವದಿಂದ ನನ್ನ ಕುರಿತು ಅತ್ಯಂತವಾದ ಪ್ರೀತಿ ಉಳ್ಳವನಾಗಿ ಹೇಳು. ನನ್ನ ಪ್ರೀತಿಯ ಅಳಿಯನಾದ ಕಲಾವತಿಯ ಮಗನಾದಂತಹ ರಕ್ತಬೀಜನೇ, ನನ್ನ ಮಂತ್ರಿಯಾದಂತಹ ರಕ್ತಬೀಜನೇ, ನನ್ನ ಸೇನಾಧಿಪತಿಯಾದ ರಕ್ತಬೀಜನೇ, ಈ ವಿಶಿಷ್ಟವಾದಂಥ ಶೋಣಿತ ಎನ್ನುವಂಥ ಪುರಕ್ಕಾಗಿ ತನ್ನ ಶೋಣಿತದ ಕಣಗಳನ್ನೇ ಸಮರ್ಪಿಸುವುದಕ್ಕೆ ಸಿದ್ಧನಾದ ಪ್ರೀತಿಯ ಭಟನೆ, ಹೇಳು, ಏನು ಮಾಡಿದರೆ ಪರಿಹಾರ ಆಗ್ತದೆ? ಸ್ಮಾರಯೇ ನತು ಶಿಕ್ಷೆಯೇ. ನಿಮಗೆ ನೆನಪಿಸುವುದು ಗೊತ್ತಿಲ್ಲದಲ್ಲ, ಇದಕ್ಕೆ ಸುಲಭ ಉಂಟು ಉಪಾಯ. ಕೆಲವು ಬಿಡಬೇಕು, ಕೆಲವು ಹಿಡ್ಕೊಳ್ಬೇಕು. ಚರಣಕ್ಕೆ ಭಕ್ತಿಯಿಂದಲಿ ಪೊಡಮಡುತ್ತಾನ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡದ ಪೀಠದ ಬರದ ತೆರದಲ್ಲಿ ಪಡೆದು ಸುಖವನ್ನು ಮಾಡುತ್ತಿರುತ್ತಲಿ ನುಡಿದ ಸಾಲದು ಧನುಜೇಶ, ಸಾಲದು ಲೋಕೇಶ್ವರ ಅಲ್ಲ, ನ ಭೂತೋ ಮಾತ್ರ ಅಲ್ಲ, ಧೈರ್ಯದಲ್ಲಿ ಹೇಳ್ತೇನೆ. ಮುಂದಿನದು ಹೇಳಬಾರ್ದಂತೆ, ನಾ ಭೂತ ಮಾತ್ರ ಹೇಳಬೇಕಂತೆ. ನಾ ಭವಿಷ್ಯತಿ ನಿಮ್ಮಂಥವ ಇಲ್ಲ. ಇನ್ನೊಂದು ಸೂಚನೆ ಕೊಡ್ತೇನೆ. ಹೆಮ್ಮೆ ಅಲ್ಲ? ಅಯ್ಯೋ, ನಿಮ್ಮ ಅಳಿಯ ನಾನು. ನೀನು ಹೆಮ್ಮೆ ಪಟ್ರೆ ಏನಂತ, ನನ್ನ ಅಳಿಯನಲ್ವೇ? ಒಂದು ಸೂಜಿ ಮುಟ್ಟಿದ್ರೆ ನನ್ನಿಂದ ರಕ್ತ ಬರ್ತದೆ, ಹೌದಾ? ಅದು ಬಿದ್ದರೆ ಏನಾಗ್ತದೆ? ಯಾವ ಉದ್ದೇಶಕ್ಕಾಗಿ ಬೀಳುತ್ತದೋ ಅದು ವಿರೋಧ ಪಕ್ಷ ಆದರೆ, ಅದು ಯುದ್ಧ ಸಂಬಂಧವಾದಂತಹ ಪ್ರಕ್ರಿಯೆ ಆದರೆ ಮತ್ತೆ ಮತ್ತೆ ಕೋಟಿ ಸಂಖ್ಯೆಯಲ್ಲಿ ಹುಟ್ಟುತ್ತಾರೆ. ಎದುರಿಗೆ ನಾನು ಹೋದೆ ಹಾಗೆಂದು ನನ್ನ ಮನೆಯಲ್ಲಿರುವ ಹೂ ಕೊಯ್ಯುವಾಗ ಆ ಹೂವಿನ ಮುಳ್ಳು ತಾಗಿದರೆ ರಕ್ತ ಬೀಜ ಹುಟ್ಟುವುದಿಲ್ಲ. ಈಗ ನನ್ನ ಹೆಂಡತಿಯಲ್ಲಿ ಮಾತಾಡುವಾಗ ರಕ್ತ ಬೀಜ ರಕ್ಕಸರಿದ್ದಾರೆ. ಶತ್ರುಗಳ ಮೇಲೆ ಶತ್ರುಗಳಾಗಿರ್ಬೇಕು ಇದ್ದರೆ ನಮ್ಮ ಸ್ವಾಯತ್ತೆಗೆ, ನಮ್ಮ ರಾಷ್ಟ್ರಾಭಿಮಾನಕ್ಕೆ, ನಮ್ಮ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ವಿರೋಧ ಮಾಡುವ. ನಾನೇ ಎಷ್ಟು ಕೋಟಿ ಸೃಷ್ಟಿ ಮಾಡಿಯೇನು ನಿಮಗಾಗಿ? ಸಂಕಲ್ಪ ಬೇಕು, ಶತಕೋಟಿ. ನನಗೆ ಧೈರ್ಯ ಇಲ್ಲ ಮಾವ. ಯಾಕೆ? ಬಿಡ್ಲಿಕ್ಕಿಲ್ವೋ ಏನೋ ಅವಳು. ಅಬ್ಬಬ್ಬಾ, ಇಷ್ಟು ಸಾಮರ್ಥ್ಯ ಇದ್ದು ನಿಮ್ಮ ಯಾರ ಪ್ರಯತ್ನವೂ ಇಲ್ಲದೆ ರಕ್ಷಿಸಬಹುದಾದ ನಾನೇ ಹೇಳುವುದು ಹೇಗೆ ಬೇಡ ಅಂತ. ಇನ್ನೊಂದು ಯೋಚನೆ ಮಾಡಿ. ಏನು ಮಾಡಬಹುದು? ಅತಿ ತರ್ಕ. ಚಂಡಮುಂಡ್ರನ್ನು, ಧೂಮ್ರಾಕ್ಷನನ್ನು ಕಳಿಸುವ ಯೋಚನೆ ನಿಮಗೆ ಬಂದದ್ದೇ ವಿಚಿತ್ರ. ರಕ್ತ ಬೀಜ ಬರಲಿ ಬೇಡ, ರಕ್ತ ಬೀಜ ಹೋಗಲಿ, ಒಂದು ರಕ್ತ ಚೆಲ್ಲಲಿ. ಶೋಣಿತಾಪುರದ ರಕ್ಷಣೆಗೆ ರಕ್ತ ಬೀಜನ ಶೋಣಿತ, ಈಗ ರಕ್ತ ಬೀಜನ ಶ್ವಾಸ. ಮಾವ, ವ್ಯಕ್ತಿಯಾದವ ಯಶಸ್ಸಾಗಲಿಕ್ಕೆ ಏನು ಮಾಡಬೇಕು ಅಂತ ಯಾರೋ ಒಬ್ಬ ವಿದ್ವಾಂಸ ಹೇಳಿದಾನೆ. ಏನು ಉತ್ತರ ಸಿಕ್ಕಿತಂತೆ? ಕೆಲವು ಹಿಡ್ಕೊಳ್ಬೇಕು, ಕೆಲವು ಬಿಡಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ ಒಬ್ಬನಲ್ಲಿ ಇತ್ತಂತೆ. ಜ್ಞಾನ ಯಾವುದಲ್ಲಿ? ಅಸಂಬದ್ಧವಾದ ಭೋಗಗಳಲ್ಲಿ. ಭಕ್ತಿ ಹೆಂಡತಿಯಲ್ಲಿ, ವೈರಾಗ್ಯ ಮಕ್ಕಳಲ್ಲಿ. ಹಾಗಾಗಬಾರ್ದು. ಅದು ಸಮಸ್ಯೆ. ನೀರಿನಲ್ಲಿ ಕಪ್ಪು ವಸ್ತು ಒಂದು ತೇಲಿ ಹೋಗ್ತದೆ, ಹೌದು, ಉಳಿಸ್ತೇನೆ ಅಂತ ಒಬ್ಬ ಹೋಗಿ ತಬ್ಬಿ ಹಿಡಿತಾನೆ, ಅದು ಕರಡಿ. ಬಿಡೋಣವೇ? ಅದು ಬಿಡುವುದಿಲ್ಲ. ಹಿಡ್ಕೊಂಡದಕ್ಕೆ ಪ್ರಾಯಶ್ಚಿತ್ತ ಮಾಡೋಣವೇ? ಈಚೆಗೆ ಬರ್ಲಿಕ್ಕೆ ಅಲ್ಲಿ 11 ಇಂದ್ರಿಯಗಳು, ವಿವೇಕವು, ಶಾಸ್ತ್ರವು ಕೆಲಸ ಮಾಡಬೇಕು. ನಾವು ಕೆಲವು ಬಿಡಬೇಕು, ತುಂಬ ಬಿಡಬೇಕು. ಅದೇ ಬಿಡುವುದು
ಬಿಡುವುದಿಲ್ಲ, ಕರಡಿ ಅದು ಹಿಡ್ಕೊಂಡು ಬಿಡುವುದಿಲ್ಲ ನಮ್ಮನ್ನು. ಕರಡಿ ಬಿಡುವುದಿಲ್ಲ. ಇನ್ನೊಂದು ಹಾ, ಕೆಲವನ್ನು ಹಿಡ್ಕೊಳ್ಬೇಕು. ಹಾ. ಈಗ ನೀವು ಹೇಗೆ ಹಿಡ್ಕೊಂಡು ಸಿಕ್ಕಿ ಬಿದ್ದಾಗಿದೆ, ಕರಡಿಯ ಹಿಡಿತಕ್ಕೆ, ಬಲ್ಲೂಕದ ಹಿಡಿತಕ್ಕೆ ಸಿಕ್ಕಿ ನಿಮ್ಮ ಬಿದ್ದ. ಬದುಕಿನ ಉದಾಹರಣೆ ಕೊಡ್ತೇನೆ. ಹಾ. ನೀವು ಬಿಟ್ಟಿದ್ದೀರಿ ಯಾವುದು? ಯಾವುದನ್ನು? ಭೋಗ. ಹಾ. ಒಂದು ಸಣ್ಣ ರಾಜ್ಯ ಕಟ್ಟಿಕೊಂಡು ಸಂತೋಷದಲ್ಲಿ ಇರಬಾರ್ದಿತ್ತ ನಿಮ್ಗೆ? ಹಾಗೆ ಹಾಗೆ. ಇಡೀ ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಭೋಗ ಬಿಟ್ಟಿದ್ದೀರಿ. ನನ್ನ ಆಸೆ ತೃಪ್ತಿಯ ವ್ಯಾಪ್ತಿಯದ್ದಾದ್ರೆ ಅದು ಮಾಡಬಹುದಿತ್ತು. ಹೌದು. ನಂದು ತೃಪ್ತಿ ಮಾತ್ರ ಅಲ್ಲ, ಹಾ. ಸಾರ್ಥಕತೆ ಬರಬೇಕು, ಧನ್ಯತೆ ಬರಬೇಕಲ್ಲ. ಅಷ್ಟು ದೊಡ್ಡ ವಿಷಯವನ್ನು ಬಿಟ್ಟಿದ್ದೀರಿ. ಹಾ. ಹಿಡ್ಕೊಂಡಿದ್ದೀರಿ ಯಾವುದು? ರಾಕ್ಷಸರ ಉದ್ಧಾರ. ಹಾಗಾದ್ರೆ ಏನನ್ನು ಮಾಡಬೇಕು, ಏನನ್ನು ಬಿಡಬೇಕು? ಹೌದು. ಹಾಗಾಗಿ ಹಾ. ಇದು ಎರಡನ್ನು ಬಿಡುವುದು ಹಿಡ್ಕೊಳ್ಳುವುದೆಂಬುದು ನಿಮ್ಗೆ ಗೊತ್ತುಂಟು. ಹಾ. ಯಾರು ನಿಸ್ವಾರ್ಥಿ, ಹಾ. ದೊಡ್ಡ ಸ್ವಾರ್ಥ ಇರುವ ನಿಸ್ವಾರ್ಥಿ ಅಂತೆ. ಹಾ. ನನಗೆ ಒಳ್ಳೇದಾಗಬೇಕೆನ್ನುವ ಸ್ವಾರ್ಥಿ, ಹಾ. ನನ್ನ ಜನಾಂಗ ಒಳ್ಳೇದಾಗಬೇಕೆನ್ನುವ ನಿಸ್ವಾರ್ಥಿ. ಹಾ. ಮಾವ ಓ, ಕ್ಷಮಿಸಬೇಕು. ಆಗ್ಲಿ. ನೀವು ಬಿಡಬೇಕಾದ್ದು ಬೇರೆ ಏನಲ್ಲ, ಹಾ. ಬೇಕು ಬೇಕು ಅಂತ ಹಾ. ಗೊತ್ತಿದ್ದು ಹಠ ಮಾಡ್ತೀರಲ್ಲ, ಹಾ. ಅದು ಮೌಢ್ಯ ಅಲ್ಲ. ಹಾ. ಮೂಢ ಅಂದ್ರೆ ಯಾರು? ಹಾ. ಅವನಿಗೆ ಗೊತ್ತಿಲ್ಲ. ಹಾ. ಮೂರ್ಖತನ. ಹಾ. ಹ, ಏನಾಗ್ತದೆ? ಹಠಮಾರಿತನ. ನಾ ಬೆಂಕಿ ಜಿಗುಟಾಗಿ ಒರಟಾಗಿ ಮೊದಲಿನ ನಿಯಮಕ್ಕೆ ಅಂಟಿಕೊಂಡವ. ನಾನು ಶಂಖಭಾಷಣ ಕುಡಿತೇನೆ, ಹಾ. ಏನು ಆಗ್ತದೆ? ಕರುಳಿನ ಬಿಡು ಮನದ ಕಷ್ಟತೆಯನ್ನು ತಿಳಿಯುವುದಕ್ಕೆ ಶಂಖಪಾಷಾಣ ಕುಡಿಯುವುದಲ್ಲ. ಮದುವೆ ಆಗಲಿಕ್ಕೆ ಇರುವುದಲ್ಲ ಅದು. ಆ. ಅಯ್ಯೋ, ಅವಳಲ್ಲಿ ಕೇಳಿದರೆ ಆ? ಶತವಧು ಅವಳು ಕೊಡಿಸಿಯಾಳು. ಯಾರು? ಕೊನೆ ಮಾತು ಹೇಳ್ತೇನೆ. ಆ. ಕೈ ಹಿಡಿಲಿಕ್ಕೆ ಹೊರಟಿದ್ದೀರಿ, ಆ. ದೇವತೆಗಳನ್ನು ಸೆರೆ ಬಿಟ್ಟು ಆ. ಯುದ್ಧ ವಿರಾಮವನ್ನು ಘೋಷಿಸಿ. ಆ. ನೀವು ಬೇಡ, ಆ. ನೀವು ಹೇಳಿ ನಾನು ವಸ್ತುಗಳನ್ನೆಲ್ಲ ಷರತ್ತಿಲ್ಲದೆ ಹಿಂದಿರುಗಿಸಿ ನಾನು ಮಾವ ಆ. ಅಳಿಯಂದಿರಿಗೆ ಬಿಟ್ಟಿದ್ದೇನೆ. ಆ. ಈಗ ಅವರದ್ದೆಲ್ಲ ನಡೀತದೆ, ಆ. ನಾ ಮಾಡ್ತೇನೆ. ಆ. ಆದರೆ ಆ. ಒಂದು ವ್ಯತ್ಯಾಸ ಮಾಡಬೇಕು. ಏನು? ಕೈ ಹಿಡಿಲಿಕ್ಕೆ ಹೊರಟಿದ್ದೀರಿ, ಆ. ಮಹಾಪಾಪ. ಆ. ಅವಳ ಕಾಲಿಡಿಬೇಕು. ಮಗು ಚಿಲಿಕಲ್ಲು. ಹೌದು. ಬಿಡ ಬಿಡ. ನುಡಿಯದಿರು ಎನ್ನೊಡನೆ. ಬಿಡು ಬಿಡು ಬಿಡು. ನಾನೇ ಬಿಡಬೇಕು. ನಿನ್ನಯ ನುಡಿಗಳೆಲ್ಲವನ್ನು ನುಡಿಯದಿರು ಎನ್ನೋಳು. ನೀನೀಗ ಮಾತಾಡಿದ್ದು 100ರಲ್ಲಿ 3 ಇರ್ಲಿಕ್ಕಿಲ್ಲ, 97 ಉಂಟು. ಹೌದು. ನೀನು ಘನ ವಿದ್ವಾಂಸ ಅಂತ ನಿನ್ನನ್ನು ಪರೀಕ್ಷೆ ಮಾಡಿ ಈಗಿಂದೀಗ ರುಜುವಾತು ಪಡೆದು ದೃಢೀಕರಣ ನಾನು ಪಡಿಬೇಕು. ಮೊದಲೇ ತಿಳಿದಿದ್ದೇನೆ ನನಗೆಲ್ಲ ಬಂದ ಮನ್ನಣೆ ಬೀಜನಲ್ಲಿ ಇರಬಹುದಾದ ಬುದ್ಧಿಯ ಪ್ರಾಗಲ್ಭ್ಯ. ನನಗೆ ಬಂದ ಮನ್ನಣೆ ಹೇಗೆ? ನಿಮ್ಮ ಅಳಿಯನಾಗಿ. ನೀನೀಗ ಯಾವುದೇ ವಿಷಯದ ಬಗ್ಗೆ ಇರಬಹುದಾದ ವಿಶಾರದತ್ವ. ಬಿಡು. ವಿದ್ಯಾ ವಿಶಾರದ ನೀನು, ಗುಣ ವಿಶಾರದ ನೀನು, ಜ್ಞಾನದಲ್ಲಿ ಮಹಾವಿಶಾರದ ನೀನು. ವಿಶಾರದ ಪರಂಪರೆಗೆ ಉತ್ತರ ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಉತ್ತರದಾಯಿ ಯಾರು ಅಂತ ಕೇಳಿದ್ರೆ ನನ್ನ ಸೋದರ ಅಳಿಯ ಎನಿಸಿಕೊಂಡಂತ ರಕ್ತ ಬೀಜ. ಈ ಕಾಲಕ್ಕಾಗುವಾಗ ನನಗೆ ಮೂರ್ಖತೆ, ನನಗೆ ಸ್ಕಾಲಿತ್ಯ, ನನ್ನ ಬುದ್ಧಿಗೆ ಬಡತನ, ನನಗೆ ಮತಿದಾರಿದ್ರ್ಯತನ ಬಂದದ್ದು ನಿನಗೆ ಅರ್ಥ ಆಗುವುದಿಲ್ಲ. ಕನ್ನಡಿ ನೋಡಿದವನಿಗೆ ಇದು ತನ್ನ ಮುಖ ಹೌದೋ ಅಲ್ವೋ, ದರ್ಪಣ ಪ್ರತಿಫಲನದ ಕುರಿತು ವೈರಾಗ್ಯ ಬಂದ ಹಾಗೆ. ಉಜ್ಜಿ ನೋಡಬೇಕಾದದ್ದು ಕಣ್ಣನ್ನು, ದರ್ಪಣ ಅಲ್ಲ. ನೀನೀಗ ದರ್ಪಣ ಚಂದ ಕಾಣ್ತದೆ ಅಂತ ನೋಡಿದ್ದಿ, ಕಣ್ಣನ್ನೊಮ್ಮೆ ಉಜ್ಜಿ ನೋಡು. ನಮ್ಮ ಸಾರ್ವಭೌಮತೆಗೆ ಬಂದ ಧಕ್ಕೆಯನ್ನು ನೋಡು, ನನ್ನ ಸ್ವಾಭಿಮಾನಕ್ಕೆ ಬಂದಂಥ ಪಂಥಾಹ್ವಾನವನ್ನು ನೋಡು, ಶುಂಭ ನಿಶುಂಭರ ವ್ಯಕ್ತಿಗತವಾದ ಸಾಧನೆಯ ಕುರಿತಾಗಿ ಕರುಬುವ ಅಸೂಯೆಯ ಬಾಣ ನಾಟಿದ್ದನ್ನು ನೋಡು, ನಮ್ಮವರ ಮರಣಕ್ಕೆ ಪ್ರತಿಶಾಸ್ತಿಯನ್ನು ಮಾಡಲಾಗದ ವಿಹ್ವಲತೆಯನ್ನು ನೋಡು. ಬಿಡು. ಆ ಕಾರಣದಿಂದ ಬಿಡು ನಿನ್ನ ನೀತಿಯನ್ನೆಲ್ಲ ಹೇಳಬೇಡ. ಹೋಗ್ಲಿಕ್ಕೆ ನಿನಗೆ ಸಾಧ್ಯ ಆಗದೆ ಹೋದರೆ ರಕ್ತ ಬೀಜ, ವೈಯಕ್ತಿಕವಾಗಿ ನಿನ್ನ ಸಿದ್ಧಾಂತ, ನಿನ್ನಲ್ಲಿರಬಹುದಾದ ಪರಿಕಲ್ಪಿತವಾದ ತತ್ವ, ಅದರ ಆಧಾರದಲ್ಲಿ ಬದುಕುವುದಕ್ಕೆ ನೀನು ಸ್ವತಂತ್ರನಿದ್ದಿ. ಪ್ರೀತಿಯ ಅಳಿಯನಾದಂಥ ನೀನು ಮಹಾಮಾಯೆಯಾದ ಆದಿ ಮಾಯೆಯಾದ ಆ ಪರಾಕ್ರಮಿಯಾದಂಥ ಹೆಣ್ಣಿನ ಬಗ್ಗೆ ದೇವಿ ನಿನ್ನ ಮಹಾತ್ಮೆಯನ್ನು ಕೊಂಡಾಡಿದೆ ಅಂತ ನೀನು ಭಜನೆ ಮಾಡು. ಹೋಗ್ತೇನೆ ನಾನು. ಏನೋ ಉಂಟಿದ್ರಲ್ಲಿ ಮತ್ತೆ ನಾರ ಚಿತ್ತದಲ್ಲಿ ಗ್ರಹಿಸಿಕೊಂಡಿರುವುದನ್ನು ಅವರೇ ಬಲ್ಲರು. ಏನೋ ಉಂಟು. ನಾನು ಪ್ರಜೆಯಾಗಿ ಸೇನಾಪತಿಯಾಗಿ ಈ ಹೊತ್ತಿನಲ್ಲಿ ಕೈ ಕೊಡುವುದಲ್ಲ. ಇವರಿಗಿಂತ ನಿಮ್ಮಿಂದ ಮೊದಲು ನಾನು ಮಾವ.
ಮಾವ ಆ ಹಿಂತೆಗೆದುಕೊಂಡೆ. ಇನಿತಿರ ನಿಶ್ಚಯ, ಮಹಾನಾಯಕನ ನಿಶ್ಚಯದಲ್ಲಿ ಏನೋ ಒಂದು ಅರ್ಥ ಉಂಟು. ಈಗ ಬಿಡು ಅಂತ ಹೇಳುವುದಿಲ್ಲ, ಹೊಡಿ ಅಂತಲೂ ಹೇಳುವುದಿಲ್ಲ, ಇನ್ನೊಂದು ಶಬ್ದ ಹೇಳ್ತೇನೆ, ಹಾ. ಕೊಡು. ರಣವಿಳ್ಳೆ ಸ್ವೀಕಾರ ಮಾಡಿ ನೀವು ಹೋಗುವ ಪರಿಸ್ಥಿತಿ ಇಲ್ಲ, ನಾನು ಹೊರಡ್ತೇನೆ. ನಾನೀಗ ಉಡುಪು ಹೊಸತ್ತಾಗಿ ತಂದಿದ್ದೇನೆ. ಈ ಉಡುಪನ್ನು ನಾನು ಧರಿಸುವ ಮೊದಲು ತಾ ಅಂತ ನೀನು ಕೇಳುವಾಗ ಆ ಉಡುಪನ್ನು ನಿನಗೆ ಕೊಡಲಾಗದು. ಹಾ. ನನ್ನ ದೇಹದ ಆಳತ್ತಕ್ಕೂ ಅಳತೆಗೂ ಒಗ್ಗಿದ್ದು ಹೌದು. ನಿನಗೆ ಮಿಕ್ಕಾದೀತು, ಹೌದು. ಹೆಚ್ಚಾದೀತು. ಹೌದು. ನನಗಾಗಿ ಊಟಕ್ಕಾಗಿ ಬಡಿಸಿಟ್ಟದ್ದು ನನ್ನ ಪ್ರಮಾಣ, ನನ್ನ ಸೇವನಾ ಕ್ರಮ ಆಗುವುದಿಲ್ಲ. ತಿಳಿದಂತ ಶುಶ್ರೂಷಕರು ಅಥವಾ ಪಾಕಶಾಲೆಯ ಅಡುಗೆ ಭಟರು ಎಷ್ಟು ಕೊಟ್ಟಿದ್ದಾರೋ ಅದನ್ನು ನಿನಗೆ ಕೊಡಲಾಗದು. ಇಲ್ಲ, ಆ ಯೋಗ್ಯತೆ. ಅದನ್ನು ನೀನು ಉಣ್ಣಲಾರೆ. ಆದರೆ ಈ ಸೇನೆ, ಈ ಕಾಲಕರು, ಕಾಲಕೆಯರು, ದೌರ್ಯರು, ಆಮೇಲೆ ಮೌರ್ಯರು ಅಥವಾ ಕಂಬುಗಳು, ಇವರೆಲ್ಲರನ್ನು ನೀನು ಬಳಸಬಲ್ಲೆ, ಓ. ಇನ್ನೊಬ್ಬನು ಬಳಸಬಲ್ಲ. ಹೌದು. ನಿನ್ನ ಕೈಗೆ ಕೊಟ್ಟಿದ್ದೇನೆ, ಗೆದ್ದು ಬಾ. ಒಳ್ಳೆಯದು. ಸ್ವೀಕರಿಸಿದ್ದೇನೆ. ಇದೊಂದು ಸಂದರ್ಭ, ಹೊರಡಬೇಕಲ್ಲ. ನೆಲಗಿ ಸುಂದರಿ ಕೋಟಿ ದೈತ್ಯರೇ, ಹರಿಸಿ ಶಸ್ತ್ರಾಸ್ತ್ರಗಳ ಬಂದವ ಮೆರೆಯುತ್ತಿರುವ ಕದಂಬವನದಲ್ಲಿ ಕಂಡು ದೇವಿಯ